ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಚನ್ನಾ ದಾಲ್ ಮತ್ತು ರಾಜ್ಮಾನ ಎರಡು ನೆನೆಸಿದ್ದೀನಿ. ನೈಟೆಲ್ಲ ಪೂರ್ತಿ ನೆನೆಸಿ ಬೆಳಗ್ಗೆ ಕುಗ್ಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಈಗ ಫಸ್ಟು ದಾಲ್ಗೆ ಬೇಕಾಗಿರ್ತಕ್ಕಂಥ ಪುಡಿನ ರೆಡಿ ಮಾಡ್ಕೊಂಬಿಡೋಣ. ಧನಿಯಾ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ, ಏಲಕ್ಕಿ ಮತ್ತು ತೆಂಗಿನ ತುರಿ, ಪಲಾವ್ ಎಲೆ ಎಲ್ಲವನ್ನೂ ಸೇರಿಸಿ ಡ್ರೈ ರೋಸ್ಟ್ನ ಮಾಡ್ಕೊಳ್ಳೋಣ. ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಡ್ರೈ ರೋಸ್ಟಾಗಿ ಹುರ್ಕೊಳ್ಳೋಣ. 1 ಸ್ಪೂನ್ ಸೋಂಪು ಹಾಕಿದ್ದೀನಿ ಮತ್ತು 2 ಪಲಾವ್ ಎಲೆನೂ ಸೇರಿಸ್ಕೊಂಡು ಎಲ್ಲನೂ ಅದು ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಈಗ ಆಗಿದೆ. ಈಗ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ. ಸ್ವಲ್ಪ 1 ಸ್ಪೂನಷ್ಟು ಗಸಗಸೆ ಎಲ್ಲವನ್ನೂ ಡ್ರೈಯಾಗೆ ಹುರ್ಕೋಬೇಕು. ಈಗ ಡ್ರೈಯಾಗಿ ಹುರ್ಕೊಂಡು ನೋಡಿ ಆಗಿದೆ. ಈಗ ಅದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ಜಾರಿಗೆ ಹಾಕ್ಕೊಂಡು ತರಿಯಾಗಿ ಪುಡಿ ಆದರೆ ಆಮೇಲೆ ಮಸಾಲೆ ಜೊತೆ ಸೇರಿಸಿ ಪುಡಿ ಮಾಡ್ಕೊಳ್ಳೋಣ. ಈಗ ಈ ಮಸಾಲೆಗೆ ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 4 ಟೊಮೊಟೊ, ಈರುಳ್ಳಿ, 2 ಸ್ಪೂನಷ್ಟು ಎಣ್ಣೆನ ಒಂದು ಪ್ಯಾನ್ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. 1 ಇಂಚಷ್ಟು ಶುಂಠಿ, ಹಾಗೆ ಬೆಳ್ಳುಳ್ಳಿ, ಒಂದು 10ರಿಂದ 15 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದು ನಾಟಿ ಬೆಳ್ಳುಳ್ಳಿ. 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಅವೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ. ಈಗ ಗೋಡಂಬಿ, 20 ಗೋಡಂಬಿ ಇದೆ. ಅದು ಎಲ್ಲನೂ ಚೆನ್ನಾಗಿ ರೋಸ್ಟ್ ಆಗಲಿ. ಈಗ ಅವೆಲ್ಲವೂ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಹಚ್ಚಿರ್ತಕ್ಕಂಥ 3ರಿಂದ 4 ಟೊಮೊಟೊ ಹಾಕ್ಕೊಳ್ಳಿ. ಗ್ರೇವಿಗೆ ತಕ್ಕನಾಗಿ ಟೊಮೊಟೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಅಷ್ಟೇ, ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಬೇಯಬೇಕು. ಈಗ 1/4 ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ ಅದನ್ನು ಮೊದಲು ನಾವೀಗ ಪುಡಿಗೆ ಹುರ್ಕೊಂಡಿದ್ವಲ್ಲ ಅವನ್ನೆಲ್ಲ ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಅದು ತುಂಬ ನೈಸಾಗೇ ಇರಬೇಕು. ಅದು ಪುಡಿಯಾಗಿಲ್ಲ ಅಂತಂದರೆ ನಾವು ಎಷ್ಟು ನೋಡಿಕೊಂಡು ಈ ಮಸಾಲೆ ಜೊತೆ ಬೇಕಾದ್ರೆ ಹಾಕ್ಕೊಂಡು ಪುಡಿ ಮತ್ತೆ ರುಬ್ಕೋಬೋದು. ಈ ಮಸಾಲೆ ಜೊತೆಲಿ ಹಾಕ್ಕೊಂಡು ಆ ಪುಡಿನೂ ಸೇರಿ ನುಣ್ಣಗೆ ಬೇಕಾದ್ರೆ ರುಬ್ಕೋಬೋದು. ಈಗ ನೈಸಾಗಿ ರುಬ್ಕೋಬೇಕು ಮಸಾಲೆನೆಲ್ಲ ಸೇರಿಸಿ. ಈಗ ಅದೇ ಪ್ಯಾನ್ಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ 2 ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಪುಡಿನ ನಾವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕು. ಯಾಕೆಂದರೆ ಖಾರ ಇರೋದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಂದರೆ ಬೇಕು ಅನಿಸಿದ್ರೆ ಲಾಸ್ಟಲ್ಲಿ ಬೇಕಾದ್ರೆ ಸೇರಿಸ್ಕೋಬೋದು. ಯಾಕೆಂದರೆ ಪುಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರೋದ್ರಿಂದ ಲಾಸ್ಟಲ್ಲಿ ಸೇರಿಸಿದ್ರೆ ನಡೆಯುತ್ತೆ. ನಾನೀಗ 2.5 ಸ್ಪೂನಷ್ಟು ಪುಡಿನ ಹಾಕಿದ್ದೀನಿ. ಅದು ಪುಡಿ ನೈಸಾಗಿ ಪುಡಿ ಆಗಿದೆ. ನೈಸಾಗಿ ಪುಡಿ ಆಗಿಲ್ಲ ಅಂತಂದರೆ ಮಸಾಲೆ ಜೊತೆನೇ ಬೇಕಾದ್ರೆ ಸೇರಿಸ್ಕೊಂಡು ರುಬ್ಕೋಬೋದು. ಈಗ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಳೋಣ. ನೀರು ಅಷ್ಟೇ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಬೇಯಿಸಿರ್ತಕ್ಕಂಥ ಚನ್ನಾ ದಾಲ್ನೆಲ್ಲ ಹಾಕ್ಕೊಳ್ಳೋಣ. ಅದಕ್ಕೆ ಇದೇನು ಬೆಂದಿರೋದ್ರಿಂದ ಏನು ಅಷ್ಟು ಏನು ಬೇಯಬೇಕು ಅನಿಸಲ್ಲ. ಅದೇನು ಮಸಾಲೆ ಎಲ್ಲ ಬೆಂದಿರೋದ್ರಿಂದ ಈಗ ಚನ್ನಾ ದಾಲ್ ರೆಡಿ. ಚಪಾತಿ, ಪೂರಿ, ರೋಟಿ ಮತ್ತು ಅನ್ನ ಜೊತೆನೂ ಚೆನ್ನಾಗಿರುತ್ತೆ.
ಈಗ ಚಪಾತಿ ಜೊತೆಲಿ ರೆಡಿಯಾಗಿದೆ ಚನಾ ದಾಲ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್